ಸ್ಟಾರ್ಟಿಂಗಲ್ಲೇ ಒಂದು ಲೈನ್ ಬರುತ್ತೆ, ಲೈಕ್ ಜೀವನದಲ್ಲಿ ನಾವು ಇಷ್ಟಪಟ್ಟವ್ರನ್ನ ಮದುವೆ ಆಗಬೇಕು, ಇಲ್ಲ ಮದುವೆ ಆದಮೇಲೆ ಅವ್ರನ್ನ ಇಷ್ಟಪಡಬೇಕು. ಬಟ್ ನಾವು ಮದುವೆ ಆದವಳು ನಮಗೆ ಇಷ್ಟ ಆಗಿಲ್ಲ ಅಂದರೆ ಹೇಗೆ? ನಿಮಗೆ ಆ ಸಿನಿಮಾ ಅಲ್ಲಲ್ಲಿ ನಗಿಸುತ್ತೆ, ಅಲ್ಲಲ್ಲಿ ಅಳಿಸುತ್ತೆ, ನಿಮಗೆ ಥ್ರೋಟ್ ಕಾಡುತ್ತೆ ಸಿನಿಮಾ. ಎಲ್ಲರೂ ಇಬ್ಬನಿ ತಬ್ಬಿದ ಇಳೆಯಲಿ ನೋಡಬೇಕು ಬೆಳ್ಳಿ ತೆರೆಯಲಿ. ಸೊ ವಂಡರ್ಫುಲ್ ಕ್ರಾಫ್ಟೆಡ್ ಮೂವಿ. ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಎಕ್ಸ್ಪೀರಿಯನ್ಸ್. ನಾನು ಅದನ್ನೇ ಹೇಳ್ತಿರೋದು, ನೀವು ಥಿಯೇಟ್ರಲ್ಲಿ ಈ ಸಿನಿಮಾನ ಮಿಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಮಿಸ್ ಎ ಬಿಗ್ 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 ಆಪರ್ಚುನಿಟಿ. ಏನು ಸೆಟಪ್ ಎಲ್ಲ ಚೇಂಜ್ ಆಗಿದೆಯಲ್ಲ ಆ ಸ್ಟುಡಿಯೋಲ್ಲಿ? ಸುಮ್ಮನೆ ಒಂದು ಚೇಂಜ್ ಇರಲಿ ಅಂತ ರೆಡ್ ಹಾಕಿದ್ದೀವಿ. ನಾವು ನಿನ್ನೆ ಒಂದು ಮೂವಿ ನೋಡಿದ್ದೀವಿ, ನೆನಪಿದೆಯಾ? ಅದಕ್ಕೆ ರಿಲೇಟೆಡ್ ರೆಡ್ ಇದೆ. ಏನಿರ್ಬೋದು ಅಂತ ಗೆಸ್ ಮಾಡಿ. ಬ್ಲಡ್. ಬರೀ ರೆಡ್ ಅಂದರೆ ಯಾಕೆ ಬರೀ ಬ್ಲಡ್ಡೇ ಅನ್ಕೋತೀರಾ ನೀವು? ಓಕೆ. ರೆಡ್ ಈಸ್ ಸಿಂಬಲ್ ಆಫ್ ಲವ್, ರೋಸ್, ಪ್ರೀತಿ. ಓಕೆ. ಟೈಟಲ್ ನೋಡಿದ್ರೆ ಏನು ಅನಿಸ್ತು ನಿಮಗೆ? ಇಟ್ ವಾಸ್ ಬ್ಯೂಟಿಫುಲ್. ಅಂದರೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಆ ಟೈಟಲ್ಲಿ ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಮ್ ಕೈಂಡ್ ಆಫ್ ಲವ್, ಅದ್ರ ಬಗ್ಗೆನೇ ಇರ್ಬೋದು ಸಿನಿಮಾ ಅಂತ ನೀವು ಆರಾಮಾಗಿ ಗೆಸ್ ಮಾಡ್ಬೋದು. ನನಗೆ ದೊಡ್ಡದಾಗಿದೆಯಲ್ಲ, ಏನಿದು ಅಂದರೆ ಪೊಯೆಟಿಕ್ ಆಗಿದೆ ಏನೋ ಅಂತ ಅನಿಸ್ತು. ಎಸ್, ಹೀರೋ ಪೊಯೆಟ್ ಏನಾದರೂ ಆಗಿರ್ತಾನೇನೋ ಅಂತ ಅಂದ್ಕೊಂಡೆ. ಓಕೆ, ಆ ಥರ ಗೆಸ್ ಮಾಡಿದ್ರಾ? ಓಕೆ. ದೋ ಇಟ್ ಈಸ್ ಎ ಪೊಯೆಟಿಕ್, ಅದು ತುಂಬ ಮೀನಿಂಗ್ಫುಲ್ಲಾಗಿ ಇಟ್ಟಿದ್ದಾರೆ. ಆ ಇಬ್ಬನಿ ಏನಕ್ಕೆ ಬಂತು, ಯಾಕೆ ಬಂತು, ಏನಕ್ಕೆ ಇಟ್ಟಿದ್ದಾರೆ ಅಂತ ನೀವು ಮೂವಿ ನೋಡಿದ್ದೀರಿ, ನಿಮ್ಗೆ ಗೊತ್ತಿರುತ್ತೆ. ದೇರ್ ವಾಸ್ ಸಮ್ ಕನೆಕ್ಷನ್ ಬಿಟ್ವೀನ್ ದಟ್ ಟೈಟಲ್ ಆ್ಯಂಡ್ ದ ಸ್ಟೋರಿ. ಅಲ್ಲಿ ಬರುವಂಥ ಪಾತ್ರಗಳು, ಅಲ್ಲಿ ನಡೆಯುವಂಥ ಸನ್ನಿವೇಶಗಳು, ಆ ಬಾಂಡು, ಆ ರಿಲೇಷನ್ಶಿಪ್ಪು, ಎಲ್ಲದಕ್ಕೂ ಆ ಟೈಟಲ್ಲು ಸೂಕ್ತವಾಗಿ ಕೂತಿದೆ. ಇಟ್ ಈಸ್ ಎ ಪೊಯೆಟಿಕ್ ಮೂವಿ. ಒಂದು ನಾವೆಲ್ನ ಓದೋ ಬದಲು ನೋಡ್ತಾ ಇದ್ದೀರಾ ಅಂತ ಫೀಲ್ ಕೊಡುತ್ತೆ. ನನಗೆ ಪೇಂಟಿಂಗ್ ಥರ ಅನಿಸ್ತದು. ತುಂಬ ಬ್ಯೂಟಿಫುಲ್. ಅದೇ, ನೀವು ಆ ಡೈರೆಕ್ಟ್ರು ನಿಮಗೆ ಪೇಂಟಿಂಗ್ ಥರ, ನಾನು ಬುಕ್ ರೀಡರು, ನನಗೆ ನಾವೆಲ್ ಥರ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ತುಂಬ ಡೈರೆಕ್ಷನ್ನು ಮತ್ತು ರೈಟಿಂಗು ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ಚಂದ್ರಜಿತ್ ಬೆಳ್ಳಿಯಪ್ಪ ಸೂಪರ್. ಬೆಳ್ಳಿ ತೆರೆಯಲ್ಲಿ ಈ ರೀತಿಯಾಗಿ ಬೆಳ್ಳಿಯಪ್ಪ ಸರು ಹಿಂಗೆ ಬರ್ತಾರೆ ಅಂತ ಮೇ ಬಿ ಅವರು ಅಂದ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅವ್ರದ್ದು ಅಂದರೆ ನೋಡ್ತಾ ಇದ್ದೆ ಪ್ರೊಫೈಲೆಲ್ಲ. ಅವ್ರು 12 ವರ್ಷದಿಂದನೇ ಈ ಕತೆ ಬರೆದಿದ್ರಂತೆ. ವೆನ್ ಹಿ ವಾಸ್ ಸ್ಟಡಿಂಗ್ ಈಸ್ ಇಂಜಿನಿಯರಿಂಗ್. ಅವರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರಂತೆ, ಹಿಂಗೊಂದು ಕತೆ ಮಾಡ್ತಾಯಿದ್ದೀನಿ, ಯಾರಾದರೂ ಒಳ್ಳೆ ಇದು ಸಿಕ್ಕರೆ ಮಾಡಬೇಕು ಆ ಥರ. ವೆನ್ ಹಿ ವಾಸ್ ಸ್ಟಡಿಂಗ್ ಇನ್ ಇಂಜಿನಿಯರಿಂಗ್ ಓನ್ಲಿ. ಆ್ಯಂಡ್ ಅವರು ಸ್ವತಃ ಕವಿಗಳು. ಸೊ ಅದಕ್ಕಾಗಿಯೇ ಅವ್ರು ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಅದಕ್ಕೆ ಏನಂತಾರೆ ಪೊಯೆಟಿಕ್ ಟಚ್ ಕೊಟ್ಟಿದ್ದಾರೆ. ನಿಮಗೆ ಆ ಪ್ರತಿಯೊಂದು ಸೀನಲ್ಲೂ ಅದು ಎದ್ದು ಕಾಣುತ್ತೆ, ಪ್ರತಿಯೊಂದು ಎಮೋಷನ್ಸಲ್ಲೂ ಅದು ಎದ್ದು ಕಾಣುತ್ತೆ. ಸಿನಿಮಾದ ಪ್ಲಾಟ್ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಯಿತು. ನಾರ್ಮಲ್ ಕತೆ, ಸರಳ ಕತೆನ ತುಂಬ ಭಿನ್ನವಾಗಿ ಅದನ್ನು ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ನಂಗೆ ತುಂಬ ಇಷ್ಟ ಆಯಿತು. ಆ ಪ್ಲಾಟ್ ಬಗ್ಗೆ ನೋಡ್ತಾ ಇದ್ದಾಗ ನಿಮ್ಗೇನು ಅನ್ನಿಸ್ತಾ ಇತ್ತು? ಲೈಕ್ ಪ್ಲಾಟು, ಕತೆ ಹೇಗೆ ಏನು ಅಂತ? ಅಂದರೆ ಅಲ್ಲಿ ಚಾಪ್ಟರ್ಸ್ ಅಂತ ಶುರು ಆಯಿತು. ಎಸ್, ಹೌದು. ನಂಗೆ ದಟ್ ವಾಸ್ ವೆರಿ ಬ್ಯೂಟಿಫುಲ್. ಚಾಪ್ಟರ್ಸು 1, 2, 3. ಫಸ್ಟ್ ಒನ್ ವಾಸ್ ರಾಧೆ. ಇಡೀ ಸಿನಿಮಾ ಚಾಪ್ಟರ್ ವೈಸ್ ಡಿವೈಡ್ ಮಾಡಿದ್ದಾರೆ. ಒಂದು ಅದೇ ಹೇಳೋನಲ್ಲ, ಅದಕ್ಕೆ ನಾನು ಅದನ್ನು ನಾವೆಲ್, ಕಾದಂಬರಿ. ಚಾಪ್ಟರ್ 1 ರಾಧೆ ಯಾರು, ರಾಧೆಗೂ ಹೀರೋಗೂ ಏನು ಕನೆಕ್ಷನ್ನು. ಎವ್ರಿ ಟೈಮ್ ನಾವು ರಾಧೆನ ಸ್ಯಾಕ್ರಿಫೈಸ್ ಆಗೇ ನೋಡ್ತೀವಿ. ರಾಧೆ ಅಂದರೆ ಅವಳಿಗೆ ಅಂದ್ಕೊಂಡಿದ್ದು ಯಾವುದೂ ಸಿಕ್ಕೇ ಇಲ್ಲ, ರಾಧೆಗೆ ಯಾವತ್ತೂ ಸಿಕ್ಕೇ ಇಲ್ಲ. ಸೊ ಈ ಸಿನಿಮಾದಲ್ಲಿ ಸಿಗುತ್ತಾ ಇಲ್ವಾ? ನಾವು ಡೆಫಿನೆಟ್ಲಿ ಆಡಿಯನ್ಸು ಅಷ್ಟೇ ಸಿನಿಮಾ ನೋಡೇ ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ರಾಧೆಯನ್ನು ಕ್ಯಾರೆಕ್ಟರ್ ಮಾಡಿರೋರು ಮಯೂರಿ ನಟರಾಜು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬರೀ ಕಣ್ಣಲ್ಲೇ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನನಗೆ ಇಡೀ ಮೂವಿನೇ ಆಲ್ಮೋಸ್ಟ್ ಫ್ಲ್ಯಾಶ್ ಬ್ಯಾಕಲ್ಲೇ ಜಾಸ್ತಿ ನಡೆಯೋದು. ಎಸ್. ಸೊ ಫ್ಲ್ಯಾಶ್ ಬ್ಯಾಕ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಕಾಸ್ಟ್ಯೂಮ್ಸ್ ಆಗಲಿ ಅಥವಾ ಆ ಪೀರಿಯಡ್ಗೆ ಹೋಗಿ ಅಂದರೆ ಶೂಟ್ ಮಾಡಿರೋದು. ಹೌದು ಹೌದು. ಒಂದು ಟೈಮಲ್ಲಿ ಗೋವಾಗೆ ಹೋಗ್ತಾರೆ, ಗೋವಾನ ರೆಟ್ರೋ ಸ್ಟೈಲೇ ಎಲ್ಲ ಹೆಂಗೆ ತೋರಿಸ್ಬೋದು ಹಂಗೆ ತೋರಿಸಿದ್ದಾರೆ. ಹೌದು.
ಸೊ ಅದಿಷ್ಟ ಆಯಿತು. ಓಕೆ. ಮತ್ತು ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೌದು. ಇವನ್ ಚಿಕ್ಕ ಕ್ಯಾರೆಕ್ಟರ್ ಇದ್ರೂ ಬಂದವರು ಚೆನ್ನಾಗಿ ಮಾಡಿದ್ದಾರೆ. ಹೌದು. ಡೈಲಾಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಒಂಥರ ಕನೆಕ್ಟ್ ಆಗಿಬಿಟ್ಟಿದ್ದೆ. ಓಕೆ. ಮೂವಿ ಒಳಗೆ ಇದ್ದೆ. ಆಲ್ಮೋಸ್ಟ್ ನಮ್ಮ ಫ್ಲ್ಯಾಶ್ ಬ್ಯಾಕ್ ನೋಡ್ತಾ ಇದ್ರೆ ನಮ್ಮದು ಕಾಲೇಜ್ ಡೇಸು ಎಲ್ಲ ಕನೆಕ್ಟ್ ಆಗೋಗಿತ್ತು. ಅದೇ ಇದಾಗ್ತಿತ್ತು. ಎಸ್, ದಟ್ ಕೈಂಡ್ ಆಫ್ ಸಿನಿಮಾ ಇಟ್ ವಾಸ್. ಯು ಹ್ಯಾವ್ ಟು ಫೀಲ್ ದಟ್ ಆ ಸಂಬಂಧಗಳನ್ನು ರಿಲೇಷನ್ಶಿಪ್ಪನ್ನು ಫೀಲ್ ಮಾಡ್ತಾ ಇದ್ವಿ. ನಾನು ಅಷ್ಟೇ ನನ್ನ ಕಾಲೇಜ್ ದಿನಗಳಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಎವ್ರಿ ಆ ಡೈಲಾಗ್ ಆಗಲಿ, ಎವ್ರಿ ಆ ಸಂಭಾಷಣೆ, ಎವ್ರಿ ಏನಂತಾರೆ ಆ ಬಾಂಡಿಂಗ್ ಇತ್ತಲ್ಲ, ಐ ವಾಸ್ ಲಿಟ್ರಲಿ ಫೀಲಿಂಗ್ ಇಟ್. ಸೊ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೀರೋಯಿನ್ನು ಅವಳು ನಾರ್ತಿ ಥರ ಏನೋ ಬರ್ತಾಳೆ. ಸೊ ಅವಳ ಲ್ಯಾಂಗ್ವೇಜ್ ಸ್ಲ್ಯಾಂಗು ಸ್ವಲ್ಪ ಕನ್ನಡ ಅಷ್ಟೇ ಇರುತ್ತೆ. ಇಟ್ ವಾಸ್ ಅ ಲವ್ ಮ್ಯಾರೇಜ್ ಆಫ್ ದೇರ್ ಪೇರೆಂಟ್ಸ್, ಕನ್ನಡ ಆ್ಯಂಡ್ ಬೆಂಗಾಲಿ. ಅದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಕ್ಯೂಟ್ ಆಗಿತ್ತು. ರಿಚ್ ಆಗಿರೋ ಒಬ್ಬ ಹುಡುಗ ತುಂಬ ಚೆನ್ನಾಗೇ ಇರ್ತಾನೆ. ಫೈನಾನ್ಷಿಯಲಿನೂ ಅಷ್ಟೇ ಚೆನ್ನಾಗಿರ್ತಾನೆ, ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಅವನಿಗೆ ಕ್ರಿಕೆಟರ್ ಆಗಬೇಕಂತ ಅವ್ರ ಅಮ್ಮನ ಆಸೆ. ಅವನು ಕ್ರಿಕೆಟರ್ ಆಗಬೇಕು ಅಂತ ಅವರಮ್ಮ ಯಾವಾಗಲೂ ಅವನಿಗೆ ಹೇಳ್ತಾ ಇರ್ತಾನೆ, ನೀನು ಕ್ರಿಕೆಟರ್ ಆಗಬೇಕು ಅಂತ. ಅವನಿಗೂ ಅಷ್ಟೇ, ನಾನು ಕ್ರಿಕೆಟರ್ ಆಗಬೇಕು ಅಂತ ತುಂಬ ಡೆಡಿಕೇಟಾಗಿ ಇರ್ತಾನೆ. ಬಟ್ ಅವ್ನ ನೆಗೆಟಿವ್ ಏನಂದರೆ ಅವ್ನ ಕೋಪ. ಈಸ್ ವೆರಿ ಶಾರ್ಟ್ ಟೆಂಪರ್ಡು, ಸಡನ್ನಾಗಿ ಕೋಪ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವನು ಕೆಲವು ಗಲಾಟೆಗಳಲ್ಲಿ ಕೆಲವೊಂದು ಸಡನ್ನಾಗಿ ರಿಯಾಕ್ಟ್ ಮಾಡಿ ಆಮೇಲೆ ಮತ್ತೆ ಅಯ್ಯೋ ಹಿಂಗೆ ಮಾಡಬಾರ್ದಿತ್ತಲ್ಲ. ಸೊ ಅಂಥವನಿಗೆ ಸಡನ್ನಾಗಿ ಒಬ್ಬರ ಮೇಲೆ ಅದು ಕ್ರಶ್ಶಾ, ಲವ್ವಾ ಇಲ್ಲ ಬೇರೆನಾ, ಅವನಿಗೆ ಇನ್ನೂ ಕಾನ್ಫಿಡೆಂಟ್ ಇರಲ್ಲ ಏನಿರ್ಬೋದು ಇದು. ಆ್ಯಕ್ಚುಲಿ ಇಟ್ ಹ್ಯಾಪನ್ಸ್. ನೀವು ಸಡನ್ನಾಗಿ ಯಾರೋ ಒಬ್ಬರನ್ನ ನೋಡಿದಾಗ ನಿಮ್ಗೆ ಅದು ಲವ್ವಾ ಅಟ್ರಾಕ್ಷನ್ನ ಅನ್ನೋದು ನೀವೇ ಕನ್ಫ್ಯೂಷನಲ್ಲಿರ್ತೀರ. ಆ ಇನ್ನೋಸೆನ್ಸ್, ಆ ಕ್ಯಾರೆಕ್ಟರ್ ಇನ್ನೋಸೆನ್ಸು. ಸೊ ಅವನಿಗೆ ಆ ಲವ್ವು ಅವ್ನು ಕ್ರಿಕೆಟರ್ ಆಗಬೇಕಂದಿರ್ತಾನಲ್ವ. ಸೊ ವೆದರ್ ಇಟ್ ಈಸ್ ಆ ಬಾಂಡಿಂಗು ಅವನಿಗೆ ಪಾಸಿಟಿವ್ ಆಗುತ್ತಾ ಇಲ್ಲ ನೆಗೆಟಿವ್ ಆಗುತ್ತಾ, ಇಲ್ಲ ಅವ್ನು ಮುಂದೆ ಕ್ರಿಕೆಟರ್ ಆಗ್ತಾನ ಇಲ್ವಾ, ಆ ಹುಡುಗಿನ ಇಷ್ಟಪಡೋಕ್ಕೆ ಕಾರಣನೂ ಒಂದಿರುತ್ತೆ. ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಲೈಕ್ ಯಾಕೆ ಆ ಹುಡುಗಿನ ಇವನು ಅಷ್ಟೊಂದು ಇಷ್ಟಪಡ್ತಾ ಇರ್ತಾನೆ, ಅವನಿಗೂ ಕನೆಕ್ಷನ್ ಏನು, ಯಾಕೆ ಪಡೋಕ್ಕೆ ಕಾರಣ ಏನು. ಸೊ ದೇರ್ ಈಸ್ ಒನ್ ಸಿಮಿಲಾರಿಟಿ ಬಿಟ್ವೀನ್ ಹಿಸ್ ಫ್ಯಾಮಿಲಿ ಆ್ಯಂಡ್ ದಟ್ ಗರ್ಲ್. ಸೊ ಆ ಒಂದು ಪರ್ಟಿಕ್ಯುಲರ್ ಕಾರಣಕ್ಕೆ ಅವಳು ಒಂದೇ ಸಲಕ್ಕೆ ಇಷ್ಟ ಆಗಿಬಿಡ್ತಾಳೆ ಅವನಿಗೆ. ನೋಡಿದ ತಕ್ಷಣವೇ ಇಷ್ಟ ಆಗಿಬಿಡ್ತಾಳೆ. ಅದನ್ನು ಯಾಕೆ ಅಂದರೆ ಆ ಸಿನಿಮಾ ನೋಡೇ ನೀವು ಅದನ್ನು ಫೀಲ್ ಮಾಡಬೇಕು. ಇಟ್ ವಾಸ್, ನಾನು ಏನೇ ಹೇಳಿದ್ರು ಕೂಡ ಅದು ಸ್ಪಾಯ್ಲರ್ ಆಗಿಬಿಡ್ಬೋದು. ಸೊ ನೋಡೋರೆಲ್ಲರೂ ಅದನ್ನು ಎಂಜಾಯ್ ಮಾಡಬೇಕು, ಅದನ್ನು ಫೀಲ್ ಮಾಡಬೇಕು ಅಂದರೆ ಅದನ್ನು ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಸಿನಿಮಾನ 9 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಬರೋದೇ ರಾಧೆ. ಸೊ ನನಗಂತೂ ರಾಧೆ ಅವರು ಕ್ಯಾರೆಕ್ಟರ್ ಏನಿದೆ, ಆ್ಯಕ್ಟಿಂಗಿಂತ ಕಣ್ಣಲ್ಲೇ ತುಂಬ ಮಾತಾಡಿದ್ದಾರೆ. ಇಟ್ ವಾಸ್ ಬ್ಯೂಟಿಫುಲಿ ಕ್ಯಾರಿಡ್ ದಟ್ ಕ್ಯಾರೆಕ್ಟರ್. ನನಗೂ ಅಷ್ಟೇ, ಅಂದರೆ ಅದೇ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಮಾತು ಯಾರ್ದು ಏನು ಮಾತಾಡೋ ಹಂಗಿಲ್ಲ. ಎಸ್, ಮಯೂರಿ ನಟರಾಜ್ ರಾಧೆ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಆ ಕ್ಯಾರೆಕ್ಟರ್ ನೋಡ್ತಾ ಇದ್ದರೆ ನಿಮ್ಗೇನಾದರೂ ನಿಮ್ಮ ಫ್ಲ್ಯಾಶ್ ಬ್ಯಾಕು ಏನಾದರೂ ನೆನಪಾಯ್ತಾ ಅಥವಾ ನಿಮ್ಗೇನಾದರೂ ಫೀಲ್ ಆಯಿತಾ? ಫೀಲು ಆ ಥರ ಏನು ಇದಾಗಿಲ್ಲ. ಅಂದರೆ ಅವನು ಹೇಳಕ್ಕೆ ಹೋಗ್ತಾನೆ, ಅಂದರೆ ಮದುವೆ ಆಗೋ ಟೈಮಲ್ಲಿ ಇಲ್ಲ ನಾನು ಈ ಮದುವೆ ಇವಾಗ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಕ್ಕೆ ಹೋಗ್ತಾನೆ. ನೀನು ಏಪ್ರಿಲ್ ಫುಲ್ ಮಾಡ್ತಾ ಇದೆಯಾ ಅಂತ ಸ್ವಲ್ಪ ಕಾಮಿಡಿಯಾಗಿ ತೊಗೊಂಡೋಗಿದ್ದಾರೆ. ಅದು ಮುಂದೆ ಕ್ಯಾರೆಕ್ಟರ್ ಯಾವ ಥರ ಹೋಗುತ್ತೆ, ಎಲ್ಲೆಲ್ಲಿ ತಿರುವುಗಳು ಪಡೆಯುತ್ತೆ. ಆಮೇಲೆ ನೋಡಿದ್ರೆ ಮದುವೆ ಟೈಮಲ್ಲಿ ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ಇವಾಗ ನಂದು ಫ್ಲ್ಯಾಶ್ ಬ್ಯಾಕ್ ಇದೆ, ಸೊ ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಅಂತ ಸ್ಟಾಪ್ ಮಾಡಿ ಆವಾಗಿಂದ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ನೆಕ್ಸ್ಟ್ ಚಾಪ್ಟರು ಅನಾಹಿತ. ಅನಾಹಿತ ಈಸ್ ಲೈಕ್, ಆ ಕ್ಯಾರೆಕ್ಟರ್ ನೋಡಿದ್ರೆ ನಮ್ಮ ಭಾಷೆಯಲ್ಲಿ ಇಟ್ ಈಸ್ ಅನಾಹುತ. ಫುಲ್ಲು ಕ್ಯಾರೆಕ್ಟ್ರಲ್ಲ ಅದು, ಆ ಮನಸ್ಸಿಗೆ ಏನಂತಾರೆ ಇಬ್ಬನ ತಬ್ಬಿದ ಇಳೆಯಲ್ಲಿ ಅಲ್ಲ, ಅದು ನೇರವಾಗಿ ಮನಸ್ಸಿಗೆ ಇಳಿದ್ಬಿಟ್ಟಿದ್ದಾರೆ ಅವರಂತೂ. ಅಷ್ಟು ಬ್ಯೂಟಿಫುಲ್ ಆಗಿ ಆ ಕ್ಯಾರೆಕ್ಟರ್. ನಂಗಂತೂ ಪರ್ಸ್ನಲ್ ಲವ್ ಆಗಿ ಹೋಗ್ಬಿಟ್ಟಿದೆ ನಂಗಂತೂ ಅವ್ರ ಮೇಲೆ. ಹೇರ್ ಸ್ಟೈಲು, ಲುಕ್ಕು, ಕಾಸ್ಟ್, ಆ ಇನ್ನೋಸೆನ್ಸು,
ಆ ಸಿದ್ಧಾರ್ಥ ಅಲ್ಲ ಯಾವನಿಗೆ ಬೇಕಾದ್ರೂ ಲವ್ ಆಗುತ್ತೆ ಅವ್ರ ಮೇಲೆ, ಆ ಥರ ಕ್ಯಾರೆಕ್ಟರ್ನ ಬರೆದಿದ್ದಾರೆ. ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡೇ ಓಡಾಡ್ತಾ ಎಸ್ ಎಸ್ ಫೋಟೋ ನಿಮ್ಗೆ ಹೇಳದ್ನಲ್ಲ ಅವ್ರ ಅವನು ರೀಸನ್ ಆ ಹುಡುಗಿನ ಇಷ್ಟಪಡೋಕ್ಕೆ ಕಾರಣ ಕ್ಯಾಮ್ರಾ. ಅದು ಏನಕ್ಕೆ ಅಂತ ನೀವು ಸಿನಿಮಾ ನೋಡೇ ನೀವು ಗೊತ್ತಾಗತ್ತೆ. ಆ ಕ್ಯಾಮ್ರಾ ಅವಳ ಕೈಯಲ್ಲಿರೋದನ್ನ ನೋಡೇ ಫಸ್ಟ್ ಸೈಟಲ್ಲೇ ಅವನಿಗೆ ಇಷ್ಟ ಆಗುತ್ತೆ. ಬಟ್ ಏನಕ್ಕೆ ಆ ರಿಲೇಷನ್ ಕೊಟ್ಟಿದ್ದಾರೆ, ಏನಕ್ಕೆ ಅವನು ಅವಳನ್ನು ಅಷ್ಟು ಹಚ್ಕೊಂಡ್ಬಿಡ್ತಾನೆ, ಏನಕ್ಕೆ ಅವಳನ್ನು ಸಡನ್ನಾಗಿ ಒಂದೇ ಸಲಕ್ಕೆ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ ಅಂದಾಗ ದೇರ್ ಈಸ್ ಎ ಫ್ಲ್ಯಾಶ್ ಬ್ಯಾಕ್ ಕನೆಕ್ಷನ್. ಸೊ ಅದು ನೀವು ಮೂವಿ ನೋಡಿದಾಗೆ ಗೊತ್ತಾಗುತ್ತೆ. ಆ್ಯಂಡ್ ದೇರ್ ಈಸ್ ಮೆನಿ ಸಿಮಿಲಾರಿಟೀಸ್. ಅವನು ಇಷ್ಟಪಡ್ತಾ ಇದ್ದಿದ್ದ ಕ್ಯಾರೆಕ್ಟ್ರಿಗೂ ಹುಡುಗಿಗೂ ಏನೋ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಅನಾಯ್ತ ಒಂಥರ ಅದು ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಅದೇ ನಮ್ಮ ಲೈಫಲ್ಲಿ ಯಾರಾದರೂ ಕಾಲೇಜಲ್ಲಿ ಯಾರಾದರೂ ಕ್ರಶೋ ಯಾರಾದರೂ ಸೊ ಅವರೇ ಬಂದು ಪ್ಲೇ ಮಾಡ್ದಂಗೆ ಇತ್ತು ಅದು ನೋಡ್ತಾ ಇದ್ರೆ. ಎಸ್ 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 ನಿಜ. ಲೈವ್ ಆ್ಯಕ್ಟಿಂಗು, ಲೈವ್ ಪರ್ಫಾರ್ಮೆನ್ಸ್ ಒಂಥರ. ಅವಳು ಅಷ್ಟು ಜೂನಿಯರ್ ಆಗಿರ್ತಾಳೆ ಅವಳು ಆ್ಯಕ್ಚುಲಿ. ಹೌದು, ಸಿದ್ಧಾರ್ಥನ ಜೂನಿಯರ್ ಕಾಲೇಜಲ್ಲಿ ಜೂನಿಯರ್ಸ್ನ ಟ್ರೀಟ್ ಮಾಡೋದು. ಹೌದು, ಸೀನಿಯರ್ಸ್ ಹೆಂಗೆ ಇದು ಮಾಡ್ತಾರೆ, ಮತ್ತು ಕಾಲೇಜಲ್ಲಿ ಹೆಂಗೆ ಎತ್ನಿಕ್ ಡೇ ಹೆಂಗಾಗುತ್ತೆ, ಫೆಸ್ಟ್ಗಳು ಹೆಂಗಾಗುತ್ತೆ ಅದನ್ನೆಲ್ಲ ತೋರಿಸಿದ್ದಾರೆ. ಅಲ್ಲೇನೋ ಗಲಾಟೆ ಆಗುತ್ತೆ. ಎಸ್, ಅಲ್ಲೊಂದು ಇನ್ಸಿಡೆಂಟಲ್ಲಿ ಹೀರೋ ಅವಳನ್ನ ಮೀಟ್ ಆಗೋದು. ಹೌದೌದು. ನಂಗಂತೂ ಅನಾಯಿತ ಮೇಲೆ ನಿಜವಾಗ್ಲೂ ಲವ್ ಆಗಿಬಿಟ್ಟಿದೆ ಸರ್. ನೀವು ಏನಾದರೂ ಅಂದ್ಕೊಳ್ಳಿ, ಐ ಆಮ್ ನಾಟ್ ಲವ್ ವಿತ್ ಹರ್, ಐ ಆಮ್ ಲವ್ ವಿತ್ ದಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗಳನ್ನು ತುಂಬ ಅಂದರೆ ನಮಗೂ ಕೆಲವೊಂದು ಫ್ಲ್ಯಾಶ್ ಬ್ಯಾಕ್ ಇದೆ. ಅದನ್ನು ನೋಡಿದಾಗ ಸಡನ್ ಅಯ್ಯೋ ಈ ಥರನೇ ಇದೆಯಲ್ಲ ಕ್ಯಾರೆಕ್ಟ್ರು. ಸೊ ಆ ಥರ ಅನ್ನಿಸ್ತು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟ್ರು. ಆಮೇಲೆ ಅದನ್ನು ಥ್ರೂಔಟ್ ಸಿನಿಮಾ ಕ್ಯಾರಿ ಮಾಡಿದಾರಲ್ಲ, ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಸಿನಿಮಾಟೋಗ್ರಫಿ ಆಯಿತು, ಆಮೇಲೆ ನಿಮಗೆ ಅದಕ್ಕೆ ಕೊಟ್ಟಿರೋ ಮ್ಯೂಸಿಕ್ಕು, ನಿಮಗೆ ಮ್ಯೂಸಿಕ್ ಎಲ್ಲೂ ನಿಮಗೆ ಬೋರಿಂಗ್ ಅನಿಸಲ್ಲ. ಅದು ಆ ಸಿನಿಮಾಗೆ ಮತ್ತಷ್ಟು ಏನಂತಾರೆ ಕನೆಕ್ಟ್ ಮಾಡುತ್ತೆ ನಿಮ್ಮನ್ನು. ತುಂಬ ಸೂದಿಂಗ್ ಆಗಿದೆ, ಮೆಲೋಡಿಯಸ್ ಆಗಿದೆ. ಸಾಂಗ್ಸು ಅಷ್ಟೇ 4 ಸಾಂಗ್ಸು. ಲೈಕ್ ಅದೇ ಹೇಳು ಗೆಳತಿ ಅಂತ ಒಂದು ಸಾಂಗ್ ಮಾಡಿದ್ದಾರೆ, ದಟ್ ವಾಸ್ ಬ್ಯೂಟಿಫುಲ್ಲಿ ಕಂಪೋಸ್ಡ್. ಆಮೇಲೆ ಆರ್ಟ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಅಂತೂ ಅದರಲ್ಲಿ ಅವಳು ಯಾವುದೋ ಒಂದು ಗ್ರೀನ್ ಅಲ್ಲ, ಯಾವುದೋ ಟರ್ಕ್ವೈಶ್ ಕಲರು, ಆ ಹೆಸರೇ ಕೇಳಿರಲಿಲ್ಲ ನಾನು. ಅವನು ಅಷ್ಟೇ, ಯಾವುದೋ ಟರ್ಕ್ವೈಶಾ ಹಾಂ ಟರ್ಕ್ವೈಶ್ ಇಲ್ಲ ಗ್ರೀನ್ ಚೆನ್ನಾಗಿ ಕಾಣುತ್ತೆ ನಿಮಗೆ. ಅವನು ಹೇಳೋಕ್ಕೆ ಬರಲ್ಲ ಆ ಕಲರ್ ಹೆಸರು. ಸೊ ಅಷ್ಟು ದಟ್ ವಾಸ್ ವೆರಿ, ಅಂದರೆ ನಿಮಗೆ ಆ ಸಿನಿಮಾ ಅಲ್ಲಲ್ಲಿ ನಗಿಸುತ್ತೆ, ಅಲ್ಲಲ್ಲಿ ಅಳಿಸುತ್ತೆ, ನಿಮಗೆ ಥ್ರೂಔಟ್ ಕಾಡುತ್ತೆ ಸಿನಿಮಾ. ನನಗಂತೂ ಆ ಸಿನಿಮಾ ನೋಡಿದಾಗ ಆ ಚಾಪ್ಟರ್ಗಳು ಹೆಂಗೆ ಡಿವೈಡ್ ಮಾಡಿದಾರಲ್ಲ, ನಾನು ಅಲ್ಲಲ್ಲೇ ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದೆ. ಎಲ್ಲ ಥರದವರು ನೋಡೋ ಅಂಥದ್ದು, ಕಾಲೇಜ್ ಸ್ಟೂಡೆಂಟ್ಸು, ಪೇರೆಂಟ್ಸು, ಫ್ಯಾಮಿಲಿ ಎಂಟರ್ಟೈನರ್. ಆಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ಲೈನ್ ಬರುತ್ತೆ, ಲೈಕ್ ಜೀವನದಲ್ಲಿ ನಾವು ಇಷ್ಟಪಟ್ಟವ್ರನ್ನ ಮದುವೆ ಆಗಬೇಕು, ಇಲ್ಲ ಮದುವೆ ಆದಮೇಲೆ ಅವ್ರನ್ನ ಇಷ್ಟಪಡಬೇಕು. ಬಟ್ ನಾವು ಮದುವೆ ಆದವಳು ನಮಗೆ ಇಷ್ಟ ಆಗಿಲ್ಲ ಅಂದರೆ ಹೆಂಗೆ? ತುಂಬ ಅದೇ ಆಗ್ತಾಯಿದೆ ಇವಾಗ. ನಾವು ಯಾರದ್ದೋ ಬಲವಂತಕ್ಕೆ ಮದುವೆಯಾಗಿ ಯಾವುದೋ ಒಂದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ, ಅದನ್ನು ಬಿಟ್ಟು ಯಾರದ್ದೋ ಬಲವಂತಕ್ಕೆ ಮದುವೆಯಾಗಿ ಅವರು ಅಷ್ಟೇ, ಅವ್ರು ಯಾರು ಬಲವಂತಕ್ಕೆ ನಮ್ಮನ್ನು ಮದುವೆ ಆಗಿರ್ತಾರೋ ನಮಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ ಖಂಡಿತ. ಬಟ್ ಬಲವಂತವಾಗಿ ಎಲ್ಲೋ ನಾವು ಒಂದು ಕಡೆ ಸೇರಿದಾಗ ವೆದರ್ ಇಟ್ ಈಸ್ ಟ್ರೂ ಲವ್, ನಾವು ಅವ್ರಿಗೆ ಕೊಟ್ಟಂಥ ಲವ್ ಇವ್ರಿಗೆ ಕೊಡೋಕ್ಕಾಗುತ್ತಾ? ಇಲ್ಲ ಯಾರೋ 4 ಜನ ನೋಡ್ತಾ ಇದ್ದಾರೆ ಅಂತ ಸುಮ್ಮನೆ ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಸೊ ಇಟ್ ಈಸ್ ನಾಟ್ ಫಾರ್ ಓನ್ಲಿ ಕಪಲ್ಸ್ ಅಂತಲ್ಲ, ಫ್ಯಾಮಿಲಿಯವರು ನೋಡ್ಬೇಕು ಈ ಸಿನಿಮಾನ. ನಾವು ಯಾವ ರೀತಿ ಕನೆಕ್ಷನ್ಸ್ ಇರುತ್ತೆ, ಯಾವ ರೀತಿ ಬಾಂಡಿಂಗ್ಸ್ ಇರುತ್ತೆ. ಸೊ ಅಪ್ಪ ಮಗನ ಬಾಂಡಿಂಗ್ ತೋರಿಸಿದ್ದಾರೆ, ಅಮ್ಮ ಮಗಂದು ತೋರಿಸಿದ್ದಾರೆ, ಅಮ್ಮ ಮಗಳ ಬಾಂಡಿಂಗ್ ತೋರಿಸಿದ್ದಾರೆ. ಸೊ ಮಗಳು ಎಷ್ಟು ಇಂಪಾರ್ಟೆಂಟ್ ಇರ್ತಾಳೆ. ನನಗೆ ಇಷ್ಟ ಆಗಿದ್ದು ಅಪ್ಪ ಮಗಂದು. ಅಪ್ಪ ಮಗನ್ನ ಸೆಟಲ್ಡ್ ಆಗಿ, ಅಂದರೆ ಅವನು ಒಂದು ಲೆವೆಲಲ್ಲಿ ಇರಬೇಕು ಅಂದ್ಬಿಟ್ಟು ಅವ್ರ ಬಿಸ್ನೆಸ್ನೇ ನೋಡ್ಕೊಳ್ಳಿ ಅಂತ ಇರ್ತಾರೆ. ಆದರೆ ಅವನಿಗೆ ಇಷ್ಟ ಇರೋದು ಫಸ್ಟ್ ಕ್ರಿಕೆಟರ್ ಆಗಬೇಕು ಅಂತ ಇರ್ತಾನೆ. ಆದರೆ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿರಬೇಕು, ನಂದೇ ಓನ್ ಆಗಿ ಏನಾದರೂ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅಂದ್ಬಿಟ್ಟು ಸಮ್ ರೆಸ್ಟೋರೆಂಟ್ದೇನೋ ತೊಗೊಂಬರ್ತಾನೆ, ಪ್ಲಾನ್ಸ್ ತರ್ತಾನೆ. ಅವರಪ್ಪ ಅದಕ್ಕೆ ಹೆಲ್ಪ್ ಮಾಡಕ್ ನೋಡ್ತಾರೆ. ಹೌದು, ಅದು ಇಷ್ಟ ಆಗಲ್ಲ ಅವನಿಗೆ. ಹೌದು, ಅಂದ್ರೆ ನನ್ನ ಹೆಸರು ನೋಡ್ಕೊಂಡು ನನ್ನನ್ನ ಇದ್ ಮಾಡ್ತಿದ್ದಾರೆ, ಎಲ್ಲ ಜನ ನಿನ್ನ ಮಗ ಅಂತ ಕರೀತಾ ಇದ್ದಾರೆ.
ಅವನಿಗೆ ನಾನು ಇವ್ರ ಅಪ್ಪ ಅಂತ ಹೇಳ್ಕೋಬೇಕು, ಆ ಲೆವೆಲ್ ಬೆಳಿಬೇಕು ಅಂತ ಒಂದಿರುತ್ತೆ. ಬಟ್ ಎಲ್ಲರೂ ನಾನು ನಿನ್ನ ಮಗ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಯಾರೂ ನನ್ನ ಕೆಲಸ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ಆ ಡೈಲಾಮದಲ್ಲಿ ಇರ್ತಾರೆ ಕೆಲವೊಮ್ಮೆ. ಸೊ ಅಲ್ಲಿ ಫ್ರೆಂಡ್ಸ್ ಬರ್ತಾರೆ, ಸ್ಟಾರ್ಟಪ್ಪಲ್ಲಿ ಫ್ರೆಂಡ್ಸ್ಗಳು ಸ್ವಲ್ಪ ಸ್ಟಾರ್ಟಿಂಗ್ ಇದು ಮಾಡ್ತಾರೆ, ಆಮೇಲೆ ಕ್ಲಾಶಸ್ ಆಗುತ್ತೆ. ಯಾವುದಕ್ಕೂ ಹೊರಗಡೆ ಹೋಗ್ಬಿಟ್ಟಿರ್ತಾನೆ, ಬಂದಾಗ ತಿರ್ಗಾ ನೀನು ಬಿಟ್ಟು ಹೋಗ್ಬಿಟ್ರೆ ನೀವು ಅಪ್ಪ ಏನಪ್ಪ ಸೆಟಲ್ಡು, ನೀವಪ್ಪ ಇವರು, ನಮ್ಮಪ್ಪ ಹಂಗಲ್ಲ. ಸೊ ಅಲ್ಲೊಂದಷ್ಟು ಕ್ಲಾಶಸ್ ಆಗುತ್ತೆ. 3rd ಚಾಪ್ಟರು ರೆಡ್ ಪೋಸ್ಟ್ ಬಾಕ್ಸ್ ಆಫೀಸ್, ಅಲ್ಲೊಂದು ಕನೆಕ್ಷನ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ದಟ್ ವಾಸ್ ಬ್ಯೂಟಿಫುಲಿ ಕಂಪೋಸ್ಡ್. ಆಮೇಲೆ ನಿಮಗೆ ಮಳೆ ಅಂತ ಒಂದು ಚಾಪ್ಟರ್ ಬರುತ್ತೆ. ಮಳೆ ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ, ಮಳೆ ಏನಕ್ಕೆ ಇಷ್ಟ ಆಗುತ್ತೆ, ಏನಕ್ಕೆ ಕಷ್ಟ ಆಗುತ್ತೆ, ಅದನ್ನು ತುಂಬ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಯಾಕಂದರೆ ಒಂದು ಪರ್ಟಿಕ್ಯುಲರ್ ಸೀನ್ ಇಟ್ಟಿದ್ದಾರೆ. ಅವಳು ಹೇಳ್ತಾಳೆ, ಅಮ್ಮ ಮಳೆ ನಿಲ್ಲೋವರೆಗೂ ಬರ್ತ್ಡೇಗೆ ಹೋಗೋದು ಬೇಡ ಅಂತ. ಯಾಕೆ ಅಂತ ಫ್ಲ್ಯಾಶ್ ಬ್ಯಾಕ್ ಇಟ್ಟಿದ್ದಾರೆ. ದಟ್ ವಾಸ್ ವೆರಿ ಬ್ಯೂಟಿಫುಲ್. ಯಾಕೆ ಅವಳಿಗೆ ಆ ಮಳೆ ಅಂದರೆ ಕಷ್ಟ ಯಾಕೆ ಆಗ್ತಿರುತ್ತೆ ಅಂತ ಒಂದು ಫ್ಲ್ಯಾಶ್ ಬ್ಯಾಕ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಅದು ಇಡೀ ಸಿನಿಮಾ ನನಗೆ ತುಂಬ ಇಷ್ಟ ಆಗಿದ್ದ ಸೀನು. ಫಸ್ಟು ರಾಧೆ, ಸೆಕೆಂಡ್ ಅನಾಹಿತ, ಥರ್ಡ್ ವಿಧಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಏನಾಗುತ್ತೆ ನೆಕ್ಸ್ಟು. ರಾಧೆ ಆಯಿತು, ಅನಾಹಿತ ಆಯಿತು, ವಾಟ್ ಈಸ್ ದೇರ್ ಫೇಟ್, ಏನಾಗುತ್ತೆ, ಕನೆಕ್ಷನ್ ಹಿಂಗಿದೆ. ಸೊ ಅದನ್ನು ತೊಗೊಂಡಿರೋ ರೀತಿ ಇಟ್ ವಾಸ್ ನನಗೆ ತುಂಬ ಇಷ್ಟ ಆಯಿತು. ನೋಡಿದ್ರೇ ಗೊತ್ತಾಗ್ತದೆ ನಿಮ್ಮ ಕಣ್ಣಲ್ಲಿ. ಆ್ಯಕ್ಚುಲಿ ನಾನು ಆ ಸಿನಿಮಾ ನೋಡಬೇಕಾದ್ರೆ ಲಿಟ್ರಲಿ ಐ ವಾಸ್ ಫೀಲಿಂಗ್ ದೋಸ್ ಎಮೋಷನ್ಸ್. ಸ್ವಲ್ಪ ಲ್ಯಾಗ್ ಇದೆ ಅನ್ನೋದು ಬಿಟ್ಟರೆ ಆಮೇಲೆ ಈ ಥರದ ಸಿನಿಮಾಗಳಿಗೆ ತೋರಿಸ್ಬೇಕು. ನಿಮಗೆ ಆ ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗಬೇಕಂದ್ರೆ ಗ್ಯಾಪ್ ಕೊಡಲೇಬೇಕು ನಾವು. ಸೊ ಇಟ್ ವಾಸ್ ನನ್ನ ಪ್ರಕಾರ ನನಗೇನು ಅಷ್ಟೇನು ತೊಂದರೆ ಅನಿಸ್ಲಿಲ್ಲ. ಬಟ್ ಬೇರೆಯವರಿಗೆ ಅದು ಲ್ಯಾಗ್ ಅಂತ ಅನ್ನಿಸ್ಬೋದು. ರಾಧೆ, ಅನಾಹಿತ, ಯಾರ ಮೇಲೆ ನಿಜವಾಗ್ಲೂ ಅವನಿಗೆ ಲವ್ ಇದೆ, ಯಾರು ನಿಜವಾಗ್ಲೂ ದೇ ಡಿಸರ್ವ್ ಟು ಬಿ ವಿತ್ ಹಿಮ್. ಸೊ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಡೈರೆಕ್ಟರ್. ಫ್ಲ್ಯಾಶ್ ಬ್ಯಾಕಲ್ಲ, ಪ್ರೆಸೆಂಟು ಫ್ಯೂಚರ್ದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೌದು, ವೆದರ್ ಅದೇ ಹೇಳ್ತಿದ್ದೀನಲ್ಲ, ತುಂಬ ಕನ್ಫ್ಯೂಷನಲ್ಲಿದ್ದಾಗ ಯಾವುದು ಲವ್, ಅಲ್ಲಿ ಮಧ್ಯದಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಬರುತ್ತೆ, ಒಂದು ಕಾರ್ ಡ್ರೈವರ್ ಕ್ಯಾರೆಕ್ಟರ್ ಮಾತಾಡುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ. ಕಾರ್ ಡ್ರೈವರ್ದು ಕಥೆನ ಅಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತಾ ಇರ್ತಾರೆ. ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಇಟ್ ಸೇಮ್. ನಾ ಅದೇ ಹೇಳಿದೆ ನಿಮಗೆ, ಆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನನಗೂ ಅದೇ ಆಗಿದ್ದು. ನಾನು ಆ ಜಾಗದಲ್ಲಿ ನಿಂತು ಎಂಜಾಯ್ ಮಾಡ್ತಾ ಇದ್ದೆ. ತೋರಿಸಿರೋ ರೀತಿ ವ್ಯಾಲೆಟ್ ಅಲ್ಲಿ ತೆಗೆದು ಫೋಟೋ ಏನೋ ತೋರಿಸ್ತಾರೆ, ಅಲ್ಲಿರೋ ಕ್ಯಾರೆಕ್ಟರ್ಸು ಇವ್ರನ್ನ ಕನೆಕ್ಟ್ ಮಾಡಿಕೊಂಡು ಅದನ್ನ ಸಾಂಗ್ ಆಗಿ ತೋರಿಸಿರೋದು ತುಂಬಾ ಚೆನ್ನಾಗಿದೆ. ಮತ್ತೆ ಎಂಡಿಂಗ್ ಅವ್ರ ಡ್ರೈವರ್ ಹೇಳೋ ಡೈಲಾಗ್ ಒಂದು ಇದೆ ರೈಲ್ವೆ ಸ್ಟೇಷನ್. ನನಗೆ ಅವಳ ಮೇಲಿರೋದು ಲವ್ವೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದ್ಸಲ ಅವಳು ಚೆನ್ನಾಗಿದ್ದಾಳೋ ಇಲ್ಲೋ ಅಂತ ತಿಳ್ಕೋಬೇಕು ಅಷ್ಟೇ. ಸೊ ಅವಳಿಗೋಸ್ಕರ ನಾನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಸೊ ದಟ್ ವಾಸ್ ಬ್ಯೂಟಿಫುಲಿ ಲೈಕ್, ಅಂದರೆ ನಿಮಗೆ ಲವ್ ಅಂದರೆ ಜೊತೆಲೇ ಇರಬೇಕು, ಮದುವೆನೇ ಆಗಬೇಕು, ಇಲ್ಲ ಅವ್ರ ಜೊತೆ ಏನಂತ ರಿಲೇಷನ್ಶಿಪ್ಪಲ್ಲೇ ಇರಬೇಕು ಅಂತ ಏನು. ಲವ್ ಈಸ್ ನೀವು ಏನಾದರೂ ಅಂದ್ಕೊಳ್ಳಿ, ಅದು ನಿಮ್ಮ ಡೆಫಿನೇಷನ್ಗೆ ಬಿಟ್ಟಿದ್ದು. ಆ್ಯಂಡ್ ಫೈನಲ್ ಪಾರ್ಟ್ ಈಸ್ ಮ್ಯಾಜಿಕ್. ದಟ್ ವಾಸ್ ರಿಯಲಿ ಮ್ಯಾಜಿಕ್. ನಿಮಗೆ ಆ ಸೀನ್ ತೋರಿಸಿರೋ ರೀತಿ, ಅದು ಶುರುವಾಗಿ ಅದನ್ನು ಮುಗಿಸಿರೋ ರೀತಿ, ಇಟ್ ವಾಸ್ ಸ್ಟಾರ್ಟಿಂಗು ಕ್ರಿಕೆಟ್ ಅಂತ ತೋರಿಸ್ಕೊಂಡು ಹೋದ್ರು, ಆಮೇಲೆ ಅದು ನೋಡಿದ್ರೆ ಫುಟ್ಬಾಲ್ ಸ್ಟೇಡಿಯಂಗೆ ಹೋಗುತ್ತೆ. ಮ್ಯಾಜಿಕ್ ಅನ್ನೋದು ಏನು ಡಿಸಪಿಯರ್ ಆಗೋದು ಕೆಲವೊಂದಷ್ಟು. ಸೊ ಅದೆಲ್ಲ ತುಂಬ ಚೆನ್ನಾಗಿ ಸಿನಿಮಾದ ಮ್ಯಾಜಿಕ್ಕೇ ಅಲ್ಲಿ ವರ್ಕೌಟ್ ಆಗಿರೋದು. ಮ್ಯಾಜಿಕ್ ಏನಂದರೆ ಅವಳೊಂದು ಗ್ರೇಪ್ ಪ್ಲ್ಯಾಂಟ್ನ ಬೆಳೆಸ್ತಾ ಇರ್ತಾಳೆ, ಅದು ಬೆಳೀತಾ ಇರಲ್ಲ, ಅದು ಆಲ್ರೆಡಿ ಎಲ್ಲ ಇನ್ನೇನು ಅದು ಆದರೂ ಅವಳು ಡೈಲಿ ನೀರು ಹಾಕ್ತಾ ಇರ್ತಾಳೆ. ಎಲ್ಲೋ ಯಾವತ್ತೋ ಒಂದಿನ ಇದು ಚಿಗುರುತ್ತೆ, ಇದಕ್ಕೆ ಹೂ ಬರುತ್ತೆ ಅಂತ ಡೈಲಿ ನೀರು ಹಾಕ್ತಾ ಇರ್ತಾಳೆ. ದಟ್ ಹ್ಯಾಪನ್ಸ್. ಅದು ಆಗುತ್ತೆ. ಅದನ್ನ ಹೀರೋನು ಸಪೋರ್ಟ್ ಮಾಡಬೇಕು ಅಂತ ಒಂದು ಅದನ್ನೇ ಹೇಳ್ತಿದ್ದೀನಲ್ಲ, ದಟ್ ಈಸ್ ಮ್ಯಾಜಿಕ್. ಅದನ್ನು ನೀವು ಸಿನಿಮಾ ನೋಡಿ ಅದನ್ನು ಫೀಲ್ ಮಾಡಬೇಕು. ಓ ವಾವ್, ದಟ್ ವಾಸ್ ವಾವ್ ಮೂಮೆಂಟ್ ಫಾರ್ ಮೀ. ಹೌದಲ್ಲ, ಎಷ್ಟು ಚೆನ್ನಾಗಿ ಕನೆಕ್ಷನ್ ಕೊಟ್ಟಿದ್ದಾರೆ. ಅಂದರೆ ಮನುಷ್ಯನಿಗೆ ಹೋಪ್ಗಳಿರಬೇಕು. ಇಲ್ಲ ಒಂದಲ್ಲ ಒಂದಿನ ಇದಾಗುತ್ತೆ, ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ನಾವು ಯಾವುದು ಅರ್ಧಕ್ಕೆ ಬಿಟ್ಟು ಕೊಡಬಾರ್ದು. ಯಾರು ಏನಾದರೂ ಅನ್ನಲಿ, ಹೇಳ್ತಿರ್ತಾರೆ ಏನಿದು ಬಾಡೋಗಿದೆ, ಸತ್ತೋಗಿದೆ, ಇದಕ್ಕೂ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ, ನೀರು ಹಾಕ್ತಾ ಇದ್ದಾರೆ. ಯಾರು ಏನು ಬೇಕಾದರೂ ಹೇಳಿ, ನಿಮಗೆ ನಿಮ್ಮ ಮೇಲೆ ನೀವು ಮಾಡ್ತಿರೋ ಕೆಲಸದ ಮೇಲೆ ನಂಬಿಕೆ ಇದ್ದರೆ ಡೆಫಿನೆಟ್ಲಿ ಇಟ್ ಗಿವ್ಸ್ ಫ್ಲವರ್ಸ್ ಟು ಯು.
ಒಂದಿಲ್ಲ ಒಂದು ದಿನ ಚಿಗುರುತ್ತೆ, ಅರಳುತ್ತೆ, ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗುತ್ತೆ. ವಿಹಾನ್ ಕ್ಯಾರೆಕ್ಟರ್, ನನಗೆ ವಿಹಾನ್ ಕ್ಯಾರೆಕ್ಟರ್ ಇಷ್ಟ ಆಯಿತು ತುಂಬ. ಅಂದರೆ ಪರ್ಸ್ನಲಿ ಕನೆಕ್ಟ್ ಆಗಿಬಿಟ್ಟಿದ್ದೆ ನಾನು ಆ ಕ್ಯಾರೆಕ್ಟ್ರಿಗೆ. ಓಕೆ, ಒಂಥರ ಅದರಲ್ಲೇ ಇದ್ದೆ, ನಾನೇ ಪ್ಲೇ ಮಾಡ್ತಾ ಇದ್ದೆ, ನಾನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಇತ್ತು. ವಿಹಾನ್ ಗೌಡ ಸಿದ್ಧಾರ್ಥ ಕ್ಯಾರೆಕ್ಟರ್ ಅನ್ಸುತ್ತೆ, ಸಿದ್ಧ ಅಂತ ಕರೀತಾ ಶಾರ್ಟಲ್ಲಿ ಸಿದ್ದು. ಸೋ ನ್ಯಾಚುರಲ್, ನಿಮಗೆ ಎಷ್ಟೊಂದು ಸೆಟಲ್ಡಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ, ಅದಕ್ಕೆ ನಾನು ಯಾಕೆ ಕನೆಕ್ಟ್ ಆದೆ ಸಿನಿಮಾಗಂದರೆ ದೇರ್ ಪರ್ಫಾರ್ಮೆನ್ಸ್ ಮೇಡ್ ಅಷ್ಟು ವಾಚ್. ಅಂದರೆ ನಿಮಗೆ ಎಲ್ಲೂ ಈ ಸೀನ್ಗೆ ಹಿಂಗೆ ಆ್ಯಕ್ಟ್ ಮಾಡಬೇಕಂತ ಮಾಡಿಲ್ಲ, ದೇ ಲಿಟ್ರಲಿ ಫೆಲ್ಟ್ ದ ಎಮೋಷನ್ಸ್. ದೇ ಲಿಟ್ರಲಿ ಆ ಇಂಟರ್ವಲ್ ಸೀನಲ್ಲಿ ಮಾಡಿದ್ದಾರೆ, ಹಿಂಗೆ ಆ ಸೈಲೆನ್ಸ್ ಕೊಡ್ತಾರಲ್ಲ, ಲಿಟ್ರಲಿ ಐ ಫೆಲ್ಟ್ ಇಟ್. ಅಂದರೆ ಅವನು ಕ್ರಿಕೆಟರ್ ಆಗಬೇಕು ಅಂದ್ಕೊಂಡಿದ್ದು ಅದೇನೋ ಆಗುತ್ತೆ, ಅದಾದಮೇಲೆ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತಾನೆ, ಅದು ಬಿಟ್ಟು ಲವ್ಗೋಸ್ಕರ ಒಂದು ಬಂದು ಅವಳ್ದೇನೋ ಮಾಡಬೇಕು ಅನ್ನೋದಿರೋದನ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಅವನ್ನೆಲ್ಲ ಬಿಟ್ಟು ಬರ್ತಾನಲ್ಲ, ಅದು ಇಷ್ಟ ಆಯ್ತು ನನಗೆ. ರಾಧೆ ಅನ್ನೋ ಕ್ಯಾರೆಕ್ಟರ್ ಮಾಡಿರೋರು ಮಯೂರಿ ನಟರಾಜು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬರೀ ಕಣ್ಣಲ್ಲೇ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾರೆಕ್ಟ್ರು ಚೆನ್ನಾಗಿದೆ. ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಬಂದು ಹೋಗ್ತಾರೆ, ಆಮೇಲೆ ತಿರ್ಗಾ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ. ಎಸ್, ಕಮ್ಮಿ ಸ್ಕ್ರೀನ್ ಟೈಮ್ ಕಮ್ಮಿ ಇದ್ರೂ ಅವ್ರ ಕ್ಯಾರೆಕ್ಟ್ರಿಗೆ ಪರ್ಫಾರ್ಮೆನ್ಸ್ ಏನು ಮಾಡಬೇಕು ಅದನ್ನ ಮಾಡಿದ್ರು. ಎಸ್, ಒಂದು ಸಾಂಗ್ ಇದೆ ಅವ್ರದ್ದು, ಓ ರಾಧೆ ಅಂತೇಳಿ, ಓಪನಿಂಗ್ ಸ್ಟಾರ್ಟಿಂಗು, ಅದರಲ್ಲಂತೂ ಎಸ್ ಆ ಎಕ್ಸ್ಪ್ರೆಷನ್ಸು, ಆ ಪರ್ಫಾರ್ಮೆನ್ಸು, ನಿಮಗೆ ಆ ಸಾಂಗ್ ಬಿಟ್ಟಾಗೆ ನನಗೆ ಇಷ್ಟ ಆಗಿತ್ತು. ಸೊ ಅದನ್ನು ಸಿನಿಮಾದಲ್ಲಿ ನೋಡಿದಾಗ ಮತ್ತಷ್ಟು ಹತ್ತಿರ ಆಯಿತು. ಸಿನಿಮಾದು ತುಂಬ ಕಾಡುವಂಥ ಕ್ಯಾರೆಕ್ಟ್ರು ಅನಾಹಿತ. ಐ ಆಮ್ ಇನ್ ಲವ್ ವಿತ್ ಅನಾಹಿತ. ನನಗೆ ಆ ಫಸ್ಟು ಆ ಸೀನು, ಅವಳ ಇಂಟ್ರೊಡಕ್ಷನ್ ನೋಡೇ ನನಗೆ ಅವಳ ಮೇಲೆ ಲವ್ ಆಗೋಯ್ತು. ಅಂಕಿತಾ ಅಮರವರು ವಾಸ್ ಲಿಟ್ರಲಿ ಶಿ ಫೆಲ್ಟ್ ದಟ್ ಎಮೋಷನ್ಸ್. ಆ ಕ್ಯಾರೆಕ್ಟ್ರು, ಅವ್ರ ಪರ್ಫಾರ್ಮೆನ್ಸು, ಸ್ಲ್ಯಾಂಗು, ಇಟ್ ವಾಸ್ ಬೆಂಗಾಲಿ ಕನ್ನಡ, ಅದೊಂದು ಲವ್ ಸ್ಟೋರಿ. ಸೊ ಅಲ್ಲಿಂದ ಬಂದು ಇಲ್ಲಿ ಕನ್ನಡ ಕಲಿತಾ ಕಾಲೇಜಲ್ಲಿ ಅವ್ನು ಸಿದ್ಧಾರ್ಥ್ ಜೂನಿಯರಾಗಿ ಮಾಡಿರೋ ಕ್ಯಾರೆಕ್ಟ್ರು. ನಾಟ್ ಓನ್ಲಿ ಸಿದ್ಧಾರ್ಥ್, ಇಡೀ ಯಾರ್ಯಾರೆಲ್ಲ ಸಿನಿಮಾ ನೋಡ್ತಾರೋ ಎಲ್ಲರೂ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಮನ್ ಚತ್ಬಾರ್ ಅವರು ಚೆನ್ನಾಗಿ, ನಾನು ಸಡನ್ನಾಗಿ ನೋಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಹಿಂದೆ ಒಂದು ಯಾರೋ ಮನೆ ಕ್ಯಾರೆಕ್ಟರ್ ಓಪನ್ ಆಗುತ್ತೆ ನೋಡಿರಲ್ಲ ಅಂತ ಮಾಡ್ತಾ ಇದ್ದೆ. ನೀವು ಅಲ್ಲಿ ನೋಡು ಅಂತ ನಾನು ನೋಡಿದಾಗ, ಸೊ ಅವ್ರದ್ದು ಅಷ್ಟೇ ಆ ಸ್ಕ್ರೀನ್ ಪ್ರೆಸೆನ್ಸು ಸ್ವಲ್ಪನೇ ಇದ್ದರು. ದಟ್ ವಾಸ್ ಸಮ್ ಏನಂತಾರೆ, ಮೂವಿನ ಚೇಂಜ್ ಮಾಡೋ ಒಂದು ಸಣ್ಣ ಹಿಂಟ್ ಕೊಡೋಕ್ಕೆ ಬರ್ತಾರೆ ಆ ಕ್ಯಾರೆಕ್ಟ್ರಲ್ಲಿ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಹೌದೌದು, ಅವ್ರ ಜೊತೆ ವರ್ಕ್ ಮಾಡಿದ್ದೀವಲ್ಲ, ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ. ಶಿಲ್ಲೆಂಟ್ ಆ್ಯಕ್ಟರ್. ಅವರು ಅಷ್ಟೇ, ಇನ್ನಷ್ಟು ಹೆಚ್ಚಿನ ಅವಕಾಶಗಳು ಸಿಗಲಿ, ಇನ್ನೂ ತುಂಬ ಸಿನಿಮಾಗಳಲ್ಲಿ ಬ್ಯುಸಿ ಆಗಲಿ. ಬಟ್ ಇಂಥದ್ದೊಂದು ಕತೆ ಇದೆ ಸರ್, ನನಗೆ ಹೆಲ್ಪ್ ಮಾಡಿ, ನಮಗೆ ಪ್ರೊಡ್ಯೂಸ್ ಮಾಡಿ ಅಂದಾಗ ಆ ಕತೆನ ಸ್ವೀಕರಿಸಿ ಅದನ್ನು ಈ ಲೆವೆಲಿಗೆ ಪ್ರೆಸೆಂಟ್ ಮಾಡೋದು, ಅದಕ್ಕೆ ಏನು ಬೇಕೋ ಕೊಟ್ಟು ಈ ರೀತಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ದಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಪ್ರೊಡ್ಯೂಸರ್ ವಿಷಯಕ್ಕೆ ಬಂದರೆ GS ಗುಪ್ತಾ ಸರ್ ಮತ್ತು ರಕ್ಷಿತ್ ಶೆಟ್ಟಿ ಸರ್ ಇಬ್ಬರು ಬೋತು. ಪರಂವಾ ಇಸ್ ಲೈಕ್ ಪರಂವಾ ಮೇಕಿಂಗಲ್ಲಿ ನೋ ಕಾಂಪ್ರಮೈಸ್. ಎಸ್ ಅದನ್ನೇ ಹೇಳ್ತೀನಿ, ಪರಂವಾ ಅಂತ ಮಾಡ್ತಾರೆ ಯಾವಾಗಲೂ. ವಾವ್. ನನಗೆ ಸಿನಿಮಾದು ಮೇನ್ ಹೀರೋ ಅವರ ಬರವಣಿಗೆ. ನನಗೆ ಕ್ಯಾರೆಕ್ಟರ್ಗಿನ್ನ ಜಾಸ್ತಿ ಇಷ್ಟ ಆಗಿದ್ದು ಬರವಣಿಗೆ, ಸಂಭಾಷಣೆ, ಆಮೇಲೆ ಪ್ರತಿಯೊಂದು ಸೀನಿಗೂ ಆ ಕವನಗಳು ಬರ್ತಿತ್ತಲ್ಲ, ಅದೆಲ್ಲೋ ನಿಮಗೆ ಇನ್ನಷ್ಟು ಮತ್ತಷ್ಟು ಹತ್ತಿರ ಮಾಡ್ತಾಯಿತ್ತು ಸಿನಿಮಾ. ಪ್ರತಿ ವಾರ ಇದೇ ಥರ ಒಂದೊಂದು ಮೂವಿ ನೋಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆಫ್ಟರ್ ದ ಶೋ ಅಂತ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಅದನ್ನು ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಕೀಪ್ ಫಾಲೋಯಿಂಗ್ ಅಸ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.